ನಮಸ್ಕಾರ. ಇವತ್ತೊಂದು ಬೆಳಗಿನ ತಿಂಡಿಗೆ ಟೊಮೆಟೊ ದೋಸೆ ಮಾಡಿ ತೋರಿಸ್ತಾ ಇದ್ವಿ. ತುಂಬಾ ಸಾಫ್ಟಾಗಿ ದಿಢೀರ್ ಅಂತ ಮಾಡ್ಕೋಬೋದು. ಹಿಟ್ಟು ನೆನೆಸೋದು ಬೇಡ, ಅಕ್ಕಿ ನೆನೆಸೋದು ಬೇಡ, ಹಿಂದಿನ ದಿನ ರುಬ್ಬೋದು ಬೇಡ. ಬೆಳಗ್ಗೆ ಒಂದು 2 ಕಪ್ಪು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರವೆ ಇತ್ತಂದ್ರೆ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದು ಟೊಮೆಟೊ ದೋಸೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 4 ಟೊಮೆಟೊ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ, ಕೊತ್ತಂಬರಿ, ಶುಂಠಿ ನೋಡಿ, ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು 2 ಪೀನ್ಸು. 4 ಟೊಮೆಟೊ ತೊಗೊಂಡು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 4-5 ಬೆಳಗ್ಗೆ ಮೆಣಸು ಹಾಕ್ಕೊಂಡಿದ್ದೀನಿ. ನೆನೆಸಿಟ್ಟಿದ್ದೆ ಮುಂಚೆನೇ. ನೆನೆಸಿಟ್ರೆ ಸುಲಭ ಆಗ್ತದೆ ರುಬ್ಲಿಕ್ಕೆ. ಇದಕ್ಕೆ ಹಾಗೆಯೇ ಹಾಕಿದರೆ ಬೇಗ ಸಣ್ಣ ಆಗೋಲ್ಲ. 4ರಿಂದ 5-6 ಮೆಣಸಿನ್ಕಾಯಿ ಇದೆ. ಹಾಗೆ 1 ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು, 1 ಕಪ್ಗಿಂತ ಕಡಿಮೆ, ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದಕ್ಕೆ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಸ್ವಲ್ಪನೂ ಎಲ್ಲಿ ಹಳಕಳಕ್ಕಿರಬಾರ್ದು. ಮೆಣಸಿನ್ಕಾಯಿ ಇದೆಲ್ಲ ಹಾಕಿದ್ದು ನುಣ್ಣಗೆ ಆದಷ್ಟು ನಮ್ಮ ದೋಸೆ ಚೆನ್ನಾಗಿ ಬರ್ತೈತಿ. ಇನ್ನು ರುಬ್ಬಿ ಸೈಡಿಗೆ ಇಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಸಕ್ಕರೆ ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟುಬಿಡಿ. ಮೇಲೆ ಮುಚ್ಚಳ ಮುಚ್ಚಿ. ಇದಕ್ಕೆ ಸೋಡಾ ಏನು ಎಂತ ಹಾಕಬೇಕಂತಿಲ್ಲ. ಹೀಗೇ ಪರ್ಫೆಕ್ಟಾಗಿ ಮಾಡ್ಕೋಬೋದು ದೋಸೆನ. ನೋಡಿ, ದಿಢೀರಂತ ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು ಅಂದಾಗ ಈ ಥರ ದಿಢೀರಂತ ರೆಡಿ ಮಾಡ್ಕೊಂಡು ಮಾಡ್ಬೋದು ಟೊಮೆಟೊ ದೋಸೆ. ನೋಡಿ, 10 ನಿಮಿಷ ಬಿಟ್ಟಿದೆ. ಯಾವ ರೀತಿ ರೆಡಿಯಾಗಿದೆ ಹಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. 10 ನಿಮಿಷ ಬಿಟ್ಟರೆ ಚೆನ್ನಾಗಿ ರವೆ ಎಲ್ಲ ಹಾಕಿರ್ತೀವಲ್ಲ ಅರಳ್ಕೊಂಡು ಬರ್ತದೆ. ಈಗ ಉಪ್ಪು, ಸಕ್ಕರೆ ಹಾಕಿ ಕಲಸಿಟ್ಟಿದ್ದೀವಿ ಮುಂಚೆನೇ. ಡೈರೆಕ್ಟ್ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ದೋಸೆ ಹಾಕೊ ನೋಡಿ, ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಕೊಂಡಾದಮೇಲೆ ನಿಮಗೆ ದೊಡ್ಡದು ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ದೋಸೆ ಎಷ್ಟು ಹಾಕ್ಕೊಂಡು ಹರಡ್ಕೊಂಡ್ರೆ ಒಂದು ಎಷ್ಟು ಚೆನ್ನಾಗಿ ಬರ್ತದೆ ದೋಸೆ. ಕೂಸ್ಲಿಕ್ಕೆ ನಾವೇನು ಎಣ್ಣೆ ಮೊಸರು ಹಾಕಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ಟೊಮೆಟೊ ದೋಸೆ. ನೋಡಿ, ಇದ್ರ ಮೇಲೆ ಎಣ್ಣೆನೋ ತುಪ್ಪನೋ ನಿಮಗೆ ಇಷ್ಟ ಆಯ್ತಿದ್ದು ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 2 ನಿಮಿಷ, 1 ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತದೆ ದೋಸೆ. ಸಟ್ಟ ದೋಸೆ ಕೂಡ ಆಗ್ತದೆ. ದೊಡ್ಡದಾಗಿ ಮಸಾಲೆ ದೋಸೆ ಥರ ಮಾಡಿಕೊಂಡ್ರೆ ದೊಡ್ಡದಾಗಿ ಆಗ್ತದೆ. ನೋಡಿ, ಸುತ್ತಲೂ ಬಿಟ್ಕೊಂಡು ಯಾವ ಥರ ಎದ್ದು ಬರ್ತಾಯಿದೆ. ತುಂಬ ಚೆನ್ನಾಗಿ ಬರ್ತದೆ. ಎಲ್ಲಿ ಅಂಟುವಿಲ್ಲ, ಏನಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರ್ತದೆ ಟೊಮೆಟೊ ದೋಸೆ. ನೋಡಿದ್ರಲ್ಲ, ಸೂಪರಾಗಿ ಬಂದಿದೆ. ಆ ಕಡೆ ಈ ಕಡೆ ಬಳಸ್ಕೊಂಡು ಬೇಯಿಸ್ಕೊಂಡು ತೊಗೊಂಡ್ರೆ ಆಯಿತು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ನಾವು ಉದ್ದಿನ ದೋಸೆ ಮಾಡ್ತೀವಲ್ಲ ಅದೇ ಥರ ಬಂದಿದೆ.